ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಗುರಿ ಕನಸು ಇರುತ್ತೆ. ನಾನು ಹೇಗೆ ಬದುಕಬೇಕು ಎಂಬ ಆಸೆ ಇರುತ್ತದೆ. ಅದು ಒಂದು ದಿನ ನಾನು ಇದನ್ನ ಸಾಧಿಸಬೇಕು, ಒಂದು ದಿನ ನನ್ನ ಜೀವನವನ್ನ ಬದಲಿಸಬೇಕು, ಒಂದು ದಿನ ಎಲ್ಲರೂ ಮೆಚ್ಚುವಂತೆ ಗೆಲ್ಲಬೇಕು. ಆದರೆ ನಿಮ್ಮ ಜೀವನದ ಕನಸುಗಳನ್ನ ನೀವು ಎಲ್ಲರಿಗೂ ಹೇಳಬೇಕಾ? ಇದಕ್ಕೆ ಉತ್ತರ ಇಲ್ಲ, ಬೇಡ. ಯಾಕೆ ಅಂದ್ರೆ ಪ್ರತಿಯೊಬ್ಬರು ಸಹ ನಿಮ್ಮ ಕನಸನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ಮಾತ್ರ ನಿಮ್ಮ ಕನಸಿಗೆ ಪ್ರೋತ್ಸಾಹ ಕೊಡುತ್ತಾರೆ, ಆದರೆ ಇನ್ನು ಕೆಲವರು ಆಡಿಕೊಳ್ಳುತ್ತಾರೆ. ಇದು ಆಗೋ ಮಾತಾ? ಇದರಿಂದ ಏನ್ ಪ್ರಯೋಜನ? ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡು, ನಿನ್ನಿಂದ ಇದು ಆಗಲ್ಲ ಅಂತ ಡಿಮೋಟಿವೇಟ್ ಮಾಡುವವರೇ ಜಾಸ್ತಿ ಇದ್ದಾರೆ. ಹಾಗಂತ ಅವರು ನಿಮ್ಮನ್ನ ಕೆಟ್ಟದಾಗಿ ನೋಡುತ್ತಾರೆ ಅಂತ ಅಲ್ಲ. ನಿಮ್ಮ ಕನಸಿನ ಮೌಲ್ಯ ಅವರಿಗೆ ತಿಳಿದಿಲ್ಲ, ಅದರ ಹಿಂದಿನ ನೋವು ಅವರಿಗೆ ಗೊತ್ತಿಲ್ಲ. ನೀವು ಅದಕ್ಕಾಗಿ ಎಷ್ಟು ಕಷ್ಟಪಡುತ್ತಿದ್ದೀರಿ ಅದು ಗೊತ್ತಿಲ್ಲ. ಅವರು ಅವರ ದೃಷ್ಟಿನಲ್ಲಿ ನಿಮ್ಮನ್ನ ನೋಡುತ್ತಾರೆ. ಹಾಗಾಗಿ ಯಾರೋ ಹೇಳಿದ ಮಾತುಗಳಿಂದ ನಿಮ್ಮ ಕನಸನ್ನ ಸಾಧಿಸಲು ನಿಮ್ಮಿಂದ ಆಗಲ್ಲ ಅಂದುಕೊಳ್ಳಬೇಡಿ. ನಿಮ್ಮ ಸುತ್ತಲಿರುವ ಜನರು ನಿಮ್ಮೊಳಗೆ ಅನುಮಾನವನ್ನ ಹುಟ್ಟಿಸುತ್ತಾರೆ. ಆಮೇಲೆ ಅನುಮಾನವೇ ನಿಮ್ಮ ಕನಸಿಗೆ ದೊಡ್ಡ ಶತ್ರುವಾಗುತ್ತದೆ. ಅದೇ ರೀತಿ ನಾನು ಹಾಗೆ ಆಗಬೇಕು, ಆ ಜಾಬ್ಗೆ ಹೋಗಬೇಕು, ಹೀಗೆ ಬದುಕಬೇಕು ಅಂತ ಯಾಕೆ ಇನ್ನೊಬ್ಬರ ಬಳಿ ಹೇಳಿಕೊಳ್ಳಬೇಕು ಅನಿಸುತ್ತದೆ. ಅಂದ್ರೆ ಬೇರೆಯವರ ಬಳಿ ಶೇರ್ ಮಾಡಿದಾಗ ಮೆದುಳಿಗೆ ಒಂದು ತೃಪ್ತಿ ಸಿಗುತ್ತದೆ, ನೀವು ಇನ್ನೂ ಗುರಿ ಮುಟ್ಟಿಲ್ಲ. ಆದರೆ ನಿಮ್ಮ ಗುರಿಯ ಬಗ್ಗೆ ಮಾತನಾಡಿದಾಗ ನಾನು ಅದನ್ನ ಸಾಧಿಸಲೇಬೇಕು ಅನ್ನೋ ಭಾವನೆ ಬರುತ್ತೆ. ಅಂದ್ರೆ ಮನಸ್ಸು ಸಾಧನೆಗಿಂತ ಮೊದಲೇ ಸಾಧನೆಯ ನಂತರದ ಜೀವನವನ್ನ ಕಲ್ಪಿಸಿಕೊಳ್ಳುತ್ತದೆ. ಕೆಲಸ ಮಾಡುವ ಮೊದಲೇ ಗೆದ್ದಂತೆ ಅನಿಸುತ್ತದೆ, ಆದರೆ ನಿಜವಾದ ಗೆಲುವು ಮಾತಿನಲ್ಲಿ ಇಲ್ಲ, ಕೆಲಸದಲ್ಲಿ ಇದೆ. ನಾನು ಒಂದು ದಿನ ದೊಡ್ಡ ವ್ಯಕ್ತಿಯಾಗುತ್ತೇನೆ ಅಂತ ಹೇಳೋದು ಸುಲಭ, ಆದ್ರೆ ಅದಕ್ಕಾಗಿ ಪ್ರತಿದಿನ ಛಲ ಬಿಡದೆ ಪ್ರಯತ್ನ ಪಡುವುದು ಕಷ್ಟವಾಗಿದೆ. ನಾನು ಎಕ್ಸಾಮ್ ಅಲ್ಲಿ ಟಾಪರ್ ಆಗಬೇಕು ಅನ್ಕೊಳ್ಳೋದು ಈಸಿ, ಆದ್ರೆ ಪ್ರತಿದಿನ ಗಂಟೆಗಟ್ಟಲೆ ಓದುವುದು ಕಷ್ಟವಾಗಿದೆ. ನಾನು ನನ್ನ ಜೀವನ ಬದಲಿಸುತ್ತೇನೆ ಎನ್ನುವುದು ಸುಲಭ, ಆದರೆ ಸಮಯ ವ್ಯರ್ಥ ಮಾಡುವ ಹಳೆಯ ಅಭ್ಯಾಸಗಳನ್ನೆಲ್ಲ ಬಿಟ್ಟು ಹೊಸ ಜೀವನವನ್ನ ಕಟ್ಟುವುದು ಒಂದು ಚಾಲೆಂಜ್ ಆಗಿದೆ. ಅಂದ್ರೆ ಇಲ್ಲಿ ನಾನು ಹೇಳುತ್ತಿರುವುದು, ನೀವು ನಿಮ್ಮ ಕನಸನ್ನ ಬೇರೆಯವರಿಗೆ ವಿವರಿಸುವುದರಲ್ಲಿಯೇ ಕಳೆಯಬೇಡಿ. ನಿಮ್ಮ ಕನಸಿನ ಬಗ್ಗೆ ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ. ಇದರರ್ಥ ನಿಮ್ಮ ಕನಸನ್ನ ಯಾರಿಗೂ ಹೇಳಬಾರದು ಅಂತಲ್ಲ. ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ, ಪ್ರೋತ್ಸಾಹಿಸುವ, ಸರಿಯಾದ ಮಾರ್ಗದರ್ಶನ ನೀಡುವ ವ್ಯಕ್ತಿ ಇದ್ದರೆ ಅವರ ಜೊತೆ ನಿಮ್ಮ ಗುರಿಯನ್ನ ಹಂಚಿಕೊಳ್ಳಿ. ಆದರೆ ಎಲ್ಲರಿಗೂ ನಿಮ್ಮ ಜೀವನದ ಪ್ಲಾನ್ ಅನ್ನ ವಿವರಿಸುವ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ನಿಮ್ಮ ಡೆಸ್ಟಿನೇಷನ್ ಗೊತ್ತಿರಬೇಕು ಅಂತೇನಿಲ್ಲ. ಅದು ಕೆಲವೊಮ್ಮೆ ನಿಮ್ಮ ಪ್ರಯಾಣ ಮೌನವಾಗಿರಬೇಕು, ಕೆಲವೊಮ್ಮೆ ನಿಮ್ಮ ಪರಿಶ್ರಮ ಮೌನವಾಗಿರಬೇಕು, ಅದು ನಿಮ್ಮ ಸ್ಟ್ರಗಲ್ ಕೂಡ ಮೌನವಾಗಿರಬೇಕು. ಆದರೆ ನಿಮ್ಮ ರಿಸಲ್ಟ್ ಮಾತ್ರ ಜೋರಾಗಿ ಸದ್ದು ಮಾಡುವಂತಿರಬೇಕು. ಅದು ನಿಮ್ಮ ಜೀವನದಲ್ಲಿ ಈ ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಳಿ. ಎಕ್ಸ್ಪ್ಲೈನ್ ಲೆಸ್, ವರ್ಕ್ ಮೋರ್. ನೀವು ಏನು ಮಾಡುತ್ತಿದ್ದೀರಿ ಎಲ್ಲರಿಗೂ ವಿವರಣೆ ಕೊಡುವುದನ್ನ ನಿಲ್ಲಿಸಿ. ನೀವು ಯಾಕೆ ಬದಲಾಗುತ್ತಿದ್ದೀರಿ ಅದು ನಿಮಗೆ ತಿಳಿದಿದ್ದರೆ ಸಾಕು. ನಿಮ್ಮ ಜೀವನದ ಪ್ರತಿಯೊಂದು ನಿರ್ಧಾರಕ್ಕೂ ನೀವು ಎಕ್ಸ್ಪ್ಲನೇಷನ್ ಕೊಡುವ ಅಗತ್ಯವಿಲ್ಲ. ಯಾಕೆ ಅಂದ್ರೆ ನಿಮ್ಮ ಜೀವನ ಕೇವಲ ನಿಮ್ಮದು ಮಾತ್ರ. ನಿಮ್ಮ ಕನಸು ಸಹ ನಿಮ್ಮದೇ, ನೀವು ನಡೆಯುತ್ತಿರುವ ದಾರಿಯು ನಿಮ್ಮದೇ ಆಗಿದೆ. ಹಾಗೆ ಪರಿಶ್ರಮ ಮತ್ತು ಹೋರಾಟವು ನೀವೇ ಮಾಡಬೇಕು, ಅದು ನಿಮ್ಮದೇ ಆಗಿದೆ. ಒಂದು ಬೀಜ ಮಣ್ಣಿನೊಳಗೆ ಇರುವಾಗ ಅದು ಯಾರಿಗೂ ಕಾಣಲ್ಲ. ಅದು ಬೇರು ಬಿಟ್ಟು ಮೊಳಕೆ ಒಡೆದು ಗಿಡವಾಗಿ ನಂತರ ದೊಡ್ಡ ಮರವಾದ ನಂತರ ಎಲ್ಲರೂ ಅದರ ಬಳಿ ನೆರಳಿನ ಆಶ್ರಯ ಪಡೆಯುತ್ತಾರೆ. ಹಾಗೆ ನೀವು ಮೌನವಾಗಿ ಕೆಲಸ ಮಾಡಿ, ಮೌನವಾಗಿ ಕಲಿಯಿರಿ, ಪ್ರಯತ್ನ ಮುಂದುವರಿಸುತ್ತೀರಿ. ಒಂದು ದಿನ ನಿಮ್ಮ ಸಕ್ಸಸ್ ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡುವಂತೆ ಮಾಡುತ್ತದೆ. ಅದು ಬೇರೆ ಯಾರು ಸಹ ನಿಮ್ಮ ಕನಸನ್ನ ಅರ್ಥ ಮಾಡಿಕೊಂಡು ಸಹಾಯ ಮಾಡಲು ಬರಲ್ಲ. ಯಾಕೆ ಅಂದ್ರೆ ನಿಮ್ಮ ವಿಷನ್ ಅವರಿಗೆ ತಿಳಿದಿರಲ್ಲ. ನೀವು ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ನಿಮಗೆ ಗೊತ್ತಿದ್ದರೆ ಸಾಕು. ನಗುವವರು
ನಗಲಿ ಬಿಡಿ. ಪ್ರಶ್ನೆ ಮಾಡುವವರು ಮಾಡಲಿ, ಅನುಮಾನ ಪಡುವವರು ಅನುಮಾನ ಪಡಲಿ. ಅದು ಅವರ ಆಲೋಚನೆಗೆ ಬಿಟ್ಟಿದ್ದು. ನೀವು ಏನು ಅಂತ ನಿಮಗೆ ತಿಳಿದಿದ್ದರೆ ಸಾಕು. ಒಂದು ದಿನ ನೀವು ಗೆದ್ದಾಗ ನಿಮ್ಮನ್ನ ಅನುಮಾನಿಸಿದವರೇ ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾರೆ. ಆ ದಿನ ನಿಮ್ಮ ಸಕ್ಸಸ್ಸೇ ಅವರಿಗೆ ಉತ್ತರವಾಗಿರುತ್ತೆ. ಹಾಗಾಗಿ ಇವತ್ತಿನಿಂದ ನಿಮ್ಮ ಕನಸನ್ನ ಎಲ್ಲರಿಗೂ ಹೇಳಬೇಡಿ. ಅದನ್ನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡುವವರಿಗೆ ಮಾತ್ರ ವಿವರಿಸಿ. ಹಾಗೆ ಅದಕ್ಕಾಗಿ ಪ್ರತಿದಿನ ಕೆಲಸ ಮಾಡಿ. ಬರೀ ಹೇಳುವುದಕ್ಕಿಂತ ಅದನ್ನ ಸಾಧಿಸಿ ತೋರಿಸಿ. ಯಾಕೆ ಅಂದ್ರೆ ಮಾತುಗಳಲ್ಲಿ ಶಬ್ದ ಮಾತ್ರ ಇರುತ್ತದೆ, ಆದ್ರೆ ಸಾಧನೆಯಲ್ಲಿ ದೊಡ್ಡ ಶಕ್ತಿಯೇ ಇರುತ್ತದೆ. ಜನರ ಅಭಿಪ್ರಾಯಗಳಿಂದ ನಿಮ್ಮ ಕನಸನ್ನ ದೂರ ಮಾಡಬೇಡಿ. ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಡಬಲ್ ಮಾಡಿ ಮೌನವಾಗಿ ಮುಂದೆ ಸಾಗುತ್ತೀರಿ. ಇಂದು ಯಾರಿಗೂ ಅರ್ಥವಾಗದೇ ಇರೋ ನಿಮ್ಮ ಕನಸು ನಾಳೆ 1000 ಜನರಿಗೆ ಇನ್ಸ್ಪಿರೇಷನ್ ಆಗುತ್ತದೆ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ. ನಿಮ್ಮನ್ನ ಜನರು ಮರೆತು ಬಿಡಬಹುದು, ಆದರೆ ನಿಮ್ಮ ಯಶಸ್ಸು ಅವರನ್ನ ತಿರುಗಿ ನೋಡುವಂತೆ ಮಾಡುತ್ತದೆ. ಕಡಿಮೆ ಮಾತನಾಡಿ. ನಿಮ್ಮ ಗುರಿ ಕನಸಿಗೆ ಪ್ರತಿದಿನ ಕೆಲಸ ಮಾಡಲು ಸಿದ್ಧರಾಗಿ ಹಾಗೂ ಬದಲಾಗಿ. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೆ. ಧನ್ಯವಾದ.